ಪಿರಿಯಾಪಟ್ಟಣ ತಾಲೂಕಿನ ಮನುಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಸಾಮಾನ್ಯ ಕ್ಷೇತ್ರದಿಂದ ಶಂಕರ್, ಕಾಳೇಗೌಡ, ರಮೇಶ್, ರವೀಂದ್ರ, ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾಗ್ಯ, ಆಶಾ ಅವರುಗಳು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತರಾದ ಶಿವಣ್ಣ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಯೋಗೇಶ್ ಆಯ್ಕೆಯಾದರು. ಇನ್ನು ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಕ್ಷೇತ್ರದಿಂದ ಲೋಕೇಶ್ ಹಾಗೂ ಪ್ರವೀಣ್ ಅವರುಗಳು ತಲಾ 39 ಮತಗಳನ್ನು ಪಡೆದು ಸಮಬಲ ಸಾಧಿಸಿದಾಗ ಸಹಕಾರ ಇಲಾಖೆ ಚುನಾವಣೆ ಅಧಿಕಾರಿ ಸಿಎನ್ ಗಿರೀಶ್ ಅವರು ಲಾಟರಿ ಮುಖಾಂತರ ಆಯ್ಕೆ ಮಾಡಿದಾಗ ಜೆಡಿಎಸ್ ಬೆಂಬಲಿತ ಲೋಕೇಶ್ ಅವರಿಗೆ ಲಾಟರಿಯಲ್ಲಿ ಅದೃಷ್ಟ ಒಲಿಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕಣಗಾಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಟಿ ಹನುಮಂತು ಅವರು ಮಾತನಾಡಿ, ಮನಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 9 ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ 7 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಆಯ್ಕೆ ಮಾಡಿದ ಎಲ್ಲ ಸಹಕಾರಿ ಬಂಧುಗಳಿಗೆ, ಗ್ರಾಮಸ್ಥರಿಗೆ ಪರೋಕ್ಷವಾಗಿ ಸಹಕಾರ ನೀಡಿದ ಮಾಜಿ ಶಾಸಕ ಕೆ ಮಹದೇವ್ ಹಾಗೂ ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲಾ ನಿರ್ದೇಶಕರು ಜೊತೆಗೂಡಿ ಪ್ರಾಮಾಣಿಕವಾಗಿ ದುಡಿಯುವಂತೆ ಸಲಹೆ ನೀಡಿದರು. ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗುತ್ತಿದ್ದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿ ಮುಂಭಾಗ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಬೆಟ್ಟದಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅಜಯ್ ಕುಮಾರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ದಯವಿಟ್ಟು ಈ ಗೆಲುವು ಇವರಿಬ್ಬರು ಮಾತ್ರ ನಾವು ಸಲ್ಲಿಸ್ತಾ ಇದ್ದೀವಿ. ಸಹಕಾರ ಸಂಘ ನಿಯಮಿತ ಮನಗನಹಳ್ಳಿ ಪಿರಿಯಾಪಟ್ಟಣ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಗೆ ಈ ಕೆಳಕಂಡಂತೆ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಣೆ ಮಾಡಲಾಗಿದೆ. ಶಂಕರ ಬಿನ್ ಅಣ್ಣೇಗೌಡ ಮನಗನಹಳ್ಳಿ ಸಾಮಾನ್ಯ ಕ್ಷೇತ್ರ, ಕಾಳೇಗೌಡ ಕೆಂಪೇಗೌಡ ಮನಗನಹಳ್ಳಿ ಸಾಮಾನ್ಯ ಕ್ಷೇತ್ರ, ರಮೇಶ ಲೇಟ್ ಪುಟ್ಟೇಗೌಡ ಮನಗನಹಳ್ಳಿ ಸಾಮಾನ್ಯ ಕ್ಷೇತ್ರ, ರವೀಂದ್ರ ಕಾಳೇಗೌಡ ಮನಗನಹಳ್ಳಿ ಸಾಮಾನ್ಯ ಕ್ಷೇತ್ರ, ಶಿವಣ್ಣ ಅಪ್ಪಾಜಿಗೌಡ ಮನಗನಹಳ್ಳಿ ಸಾಮಾನ್ಯ ಕ್ಷೇತ್ರ, ಯೋಗೇಶ ಲೇಟ್ ಸಂಜೀವಯ್ಯ ಪರಿಶಿಷ್ಟ ಜಾತಿ ಮೀಸಲು, ಲೋಕೇಶ ಲೇಟ್ ಶಿವೇಗೌಡ ಮನಗನಹಳ್ಳಿ ಪ್ರವರ್ಗ ಬಿ ಕ್ಷೇತ್ರ, ಶ್ರೀಮತಿ ಭಾಗ್ಯ ಪ್ರಕಾಶ ಎಂಕೆ ಮನಗನಹಳ್ಳಿ ಮಹಿಳಾ ಕ್ಷೇತ್ರ, 9 ಆಶಾ ಮಂಜೇಗೌಡ ಮನಗನಹಳ್ಳಿ ಮಹಿಳಾ ಮೀಸಲು ಕ್ಷೇತ್ರ. ಮನಗನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಇವತ್ತು ನಮ್ಮ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾವು 7 ಜನ ಆಯ್ಕೆಯಾಗಿರ್ತೇವೆ. 9 ಜನ ನಡೆದ ಚುನಾವಣೆಯಲ್ಲಿ 7 ಜನ ಆಯ್ಕೆಯಾಗಿರ್ತೇವೆ. ಈ ಸಂಘವು ಚುನಾವಣೆಯಿಂದ ತುಂಬ ಸಮಸ್ಯೆಯನ್ನು ಅನುಭವಿಸಿತು. ಕೇವಲ 4 ವರ್ಷಗಳಿಂದ ಚುನಾವಣೆಯಿಂದಲೇ ಇವತ್ತು ಜಿದ್ದಿನಿಂದ ಎಲೆಕ್ಷನ್ ನಡೆದು ನಾವು ಜಯ ಬೇರೆ ಬಾರಿಸಿದ್ವಿ. ಈ ಒಂದು ಜಯವನ್ನು ನಮ್ಮ ತಾಲೂಕಿನ ನಾಯಕರಾದಂಥ ಕೆ ಮಹದೇವಣ್ಣ ಅವರು ಮಾಜಿ ಶಾಸಕರು ಹಾಗೂ ಕೆ ಎಂ ಪ್ರಸನ್ನ ಅವರಿಗೆ ಅರ್ಪಿಸ್ತೀವಿ. ಇದ್ರ ಜೊತೆಗೆ ನೂತನವಾಗಿ ಗೆದ್ದಂಥ ನಿರ್ದೇಶಕರು ಕೂಡ ನಾನು ಶುಭ ಕೋರ್ತೀನಿ. ಇವರು ಈ ಸಂಘದ ಅಭಿವೃದ್ಧಿಗೆ ಮತ್ತು ಈ ಸಂಘದ ಯಶಸ್ಸಿಗೆ ಕಾರ್ಯಕರ್ತರಾಗಿ ಅಭಿವೃದ್ಧಿ ಮಾಡಬೇಕಂತೇಳಿ ಈ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಈ ಒಂದು ಸಭೆಯಲ್ಲಿ ನಮಗೆ ಸಹಕರಿಸಿದಂಥ ನಮ್ಮ ಗ್ರಾಮದ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಹೆಚ್ಚಿನದಾಗಿ ನನ್ನ ಸ್ನೇಹಿತ ಜಗದೀಶ್ ಗೌಡ ಆಗ್ಬೋದು, ದಿವಾಕರ್ ಆಗ್ಬೋದು, ಪ್ರಕಾಶ್ ಆಗಿರ್ಬೋದು, ಯಜಮಾನಂತ ಪುಟ್ಟಮ್ಮಗೌಡ ಆಗಿರ್ಬೋದು, ಹಾಗೆಯೇ ರಾಜೇಗೌಡ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೆ ಕೂಡ ಅನ್ವಯನವರು ಅವರಿಗೆ ಕೂಡ ಸಹಕಾರವನ್ನು ಕೋರಿದ್ದಾರೆ. ಅವರಿಗೆ ಶುಭ ಕೋರುತ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.